ಕರ್ನಾಟಕ ಸರ್ಕಾರ ಕಳೆದ ಬಜೆಟ್ನಲ್ಲಿ ಮುಸಲ್ಮಾನರಿಗೆ ಗುತ್ತಿಗೆ ಕಾಮಗಾರಿಯಲ್ಲೂ ಕೂಡ ಮೀಸಲಾತಿಯನ್ನ ಘೋಷಣೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಕಾನೂನನ್ನು ಕೂಡ ಅಂಗೀಕಾರ ಮಾಡಿಕೊಂಡಿದೆ. ಇವತ್ತು ಈ ಧರ್ಮಾಧಾರಿತ ಮೀಸಲಾತಿಯನ್ನ ಪ್ರಧಾನಿ ಮೋದಿ ಅವರು ಖಂಡಿಸಿದ್ದಾರೆ. ವಕ್ಫ್ ಭೂಮಾಫಿಯಾ ಇನ್ನು ಮುಂದೆ ದೇಶದಲ್ಲಿ ನಡೆಯೋದಿಲ್ಲ ಅಂತಾನೂ ಕೂಡ ಪ್ರಧಾನಿ ಮೋದಿ ಗುಡುಗಿದ್ರು. ಇವತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ವರ್ಷದ ಜನ್ಮದಿನೋತ್ಸವ. ಅಂಬೇಡ್ಕರ್ ಜಯಂತಿ ದೇಶದೆಲ್ಲೆಡೆ ಆಚರಿಸಲಾಯಿತು. ಸಂಸತ್ ಭವನದ ಆವರಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಪುಷ್ಪನಮನ ಸಲ್ಲಿಸಿದ್ರು. ಪ್ರಧಾನಿ ನರೇಂದ್ರ ಮೋದಿ ಪುಷ್ಪನಮನ ಸಲ್ಲಿಸಿ ಅಂಬೇಡ್ಕರ್ ಅನುಯಾಯಿಗಳು ಬೌದ್ಧ ಭಿಕ್ಕುಗಳಿಗೆ ಗೌರವ ಸಲ್ಲಿಸಿದ್ರು. ಇದೇ ವೇದಿಕೆಯಲ್ಲಿ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಭಾಗಿಯಾಗಿದ್ರು. ಅಂಬೇಡ್ಕರ್ ಜಯಂತಿ ಆಚರಿಸಿ ಸೀದಾ ಪ್ರಧಾನಿ ಹರಿಯಾಣಕ್ಕೆ ಬಂದ್ರು. ಹರಿಯಾಣದ ಹಿಸ್ಸಾರ್ ಏರ್ಪೋರ್ಟ್ನಲ್ಲಿ ಹಿಸ್ಸಾರ್ ಅಯೋಧ್ಯ ವಾಣಿಜ್ಯ ವಿಮಾನ ನಿಲ್ದಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ್ರು. ಇದೇ ವೇದಿಕೆಯಲ್ಲಿ ಶುರುವಾಯಿತು ನೋಡಿ ಮೋದಿ ಮಾತಿನ ಸಮರ. ಭಾಷಣದುದ್ದಕ್ಕೂ ಸೀದಾ ಕಾಂಗ್ರೆಸ್ ನಾಯಕರ ಮೇಲೆ ಅಟ್ಯಾಕ್ ನಡೆಯಿತು. ಅಂಬೇಡ್ಕರ್ ಸಂವಿಧಾನ ರಕ್ಷಕರು, ಕಾಂಗ್ರೆಸ್ ನಾಯಕರು ಸಂವಿಧಾನ ಭಕ್ಷಕರು ಅಂತ ಗುಡುಗಿದ್ರು. ಕಾಂಗ್ರೆಸ್ಸಿಗರಿಗೆ ತಾಕತ್ತಿದ್ರೆ ಮುಸ್ಲಿಮರನ್ನ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡ್ಲಿ ಅಂತ ಸವಾಲ್ ಎಸೆದ್ರು. ವಕ್ಫ್ ತಿದ್ದುಪಡಿ ಮಸೂದೆ ಯಾರಿಂದ, ಯಾರಿಗಾಗಿ, ಯಾರಿಗೋಸ್ಕರ ತಂದಿದ್ದು ಅಂತ ಹೇಳಿದ್ರು. ಜೊತೆಗೆ ಕರ್ನಾಟಕದಲ್ಲಿ ಧರ್ಮಾಧಾರಿತವಾಗಿ ಗುತ್ತಿಗೆಯಲ್ಲಿ ಮುಸ್ಲಿಂ ಮೀಸಲಾತಿ ಕೊಟ್ಟಿರೋದನ್ನು ಪ್ರಸ್ತಾಪಿಸಿ ವಾಗ್ದಾಳಿ ಮಾಡಿದ್ರು. ಗುತ್ತಿಗೆಯಲ್ಲೂ ಧರ್ಮದ ಆಧಾರದ ಮೀಸಲಾತಿ ಸಮಾಜಕ್ಕೆ ಮಾರಕ. कर्नाटक की कांग्रेस सरकार ने टेंडर में भी अब एससी, एसटी, ओबीसी के अधिकार छीन करके धर्म के आधार पर आरक्षण दे दिया, जबकि संविधान में बाबा साहब आंबेडकर ने साफ साफ शब्दों में चर्चा में कहा था कि संविधान में कतई धर्म के आधार पर आरक्षण की व्यवस्था नहीं की जाएगी। और हमारे संविधान ने धर्म के आधार पर आरक्षण के लिए प्रतिबंध लगाया हुआ है। साथियों, कांग्रेस की तुष्टीकरण की इस नीति का बहुत बड़ा नुकसान मुस्लिम समाज को भी हुआ है। ವಿಧವೆಯರ ಭೂಮಿ ನುಂಗಿತ್ತು ವಫ್ ಮಂಡಳಿ. ವಿಧವೆಯರ ಕಣ್ಣೀರ ಪತ್ರ ನೋಡಿ ವಫ್ ಬಿಲ್ ಜಾರಿ. और ये भूमाफिया किसकी जमीन लूट रहे थे? ये दलित की जमीन लूट रहे थे, पिछड़ों की जमीन लूट रहे थे, आदिवासी की जमीन लूट रहे थे, विधवा महिलाओं की संपत्ति लूट रहे थे। सैकड़ों विधवा मुस्लिम महिलाओं ने भारत सरकार को चिट्ठी लिखी, तब जाके कानून की चर्चा आई है। वक्फ कानून में बदलाव के बाद अब ये गरीबों से जो लूटा जा रहा है वो बंद होने वाला है। ವಫ್ ಆಸ್ತಿ ಜನ ಕಲ್ಯಾಣಕ್ಕೆ ಬಳಸಿದ್ರೆ ಮುಸ್ಲಿಮರ ಮಕ್ಕಳು ಪಂಕ್ಚರ್ ಹಾಕ್ತಿರ್ಲಿಲ್ಲ. साथियों, वक्फ के नाम पर लाखों हेक्टर जमीन पूरे देश में है। इस जमीन, इस प्रॉपर्टी से गरीब का, बेसहारा महिलाओं, बच्चों का भला होना चाहिए था। और आज ईमानदारी से उसका उपयोग हुआ होता तो मेरे मुसलमान नौजवानों को साइकिल के पंक्चर बना करके जिंदगी नहीं गुजारनी पड़ती। ಕಾಂಗ್ರೆಸ್ಸಿಗರಿಗೆ ಗೌರವವಿದ್ರೆ ಮುಸ್ಲಿಮರನ್ನ ಅಧ್ಯಕ್ಷರನ್ನಾಗಿ ಮಾಡ್ಲಿ. मैं जरा ऐसे सभियों से पूछना चाहता हूं, वोट बैंक के भूखे इन राजनेताओं से कहना चाहता हूं, अगर सच्चे अर्थ से आपके दिल में मुसलमानों के लिए थोड़ी भी हमदर्दी है तो कांग्रेस पार्टी अपने पार्टी के अध्यक्ष मुसलमान को बनाए। क्यों नहीं बनाते भाई? संसद में टिकट देते हैं 50% मुसलमानों को दो, जीत करके आएंगे तो अपनी बात बताएंगे।
ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ಸಿಗರ ಮೇಲೆ ವಾಗ್ದಾಳಿ ಮಾಡ್ತಿದ್ರು. ಇನ್ನೊಂದ್ ಕಡೆ ಕಾಂಗ್ರೆಸ್ ಎಕ್ಸ್ ಖಾತೆಯಲ್ಲಿ ಮೋದಿ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸೋಕೆ ಬರಲಿಲ್ಲ. ಸಂಸತ್ ಭವನದ ಒಳಗೆ ಅಂಬೇಡ್ಕರ್ ಅವರನ್ನ ಗೌರವಿಸದೆ ಹರಿಯಾಣಕ್ಕೆ ಹೋಗಿದ್ರು ಅಂತ ಸುದ್ದಿ ಹರಿಬಿಟ್ಟಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.